ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ರಾಷ್ಟ್ರ ರಾಜಕಾರಣದಲ್ಲಿ ಜಂಪಿಂಗ್ ಸ್ಟಾರ್ ಅಂತಾನೆ ಫೇಮಸ್ ಆಗಿರೋದು ಬಿಹಾರದ ನಿತೀಶ್ ಕುಮಾರ್ ಅವರು. ರಾಜಕಾರಣದಲ್ಲಿ ಇವರಂತೂ ಫುಲ್ ಫೇಮಸ್. ಯಾವಾಗ ಯಾವ ಪಕ್ಷದಲ್ಲಿ ಇರ್ತಾರೆ, ಯಾವಾಗ ಯಾವ ಮೈತ್ರಿಕೂಟದಲ್ಲಿ ಇರ್ತಾರೆ, ಯಾವಾಗ ರಾಜೀನಾಮೆ ಪಡಿತಾರೆ, ಯಾವಾಗ ಮತ್ತೊಂದು ಪಕ್ಷ ಸೇರಿ ಅಲ್ಲಿ ಸಿಎಂ ಆಗು ಮಿಂಚುತ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ. ಯಾಕಂತಂದ್ರೆ ಇವರ ರಾಜಕೀಯ ನಡೆಯೇ ಸ್ವಲ್ಪ ವಿಭಿನ್ನವಾಗಿದೆ. ಆದರೆ ಈಗ ದೇಶದ ರಾಜಕೀಯದಲ್ಲಿ ನಿತೀಶ್ ಕುಮಾರ್ ಅವರ ಹೆಸರಂತೂ ಮಿಂಚುತ್ತಾನೆ ಇದೆ. ಇನ್ನು ಕಿಂಗ್ ಮೇಕರ್ ಆಗಿ ನಿಂತಿದ್ದಾರೆ. ಹಾಗಾದ್ರೆ ನಿತೀಶ್ ಕುಮಾರ್ ಅವರ ರಾಜಕೀಯ ಜೀವನ ಹೇಗಿತ್ತು, ಯಾವ ರೀತಿಯಾಗಿ ಬೆಳೆದ್ರು ಬಂದ್ರು, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿತೀಶ್ ಕುಮಾರ್ ಅವರು ಬಿಹಾರದ ಬಕ್ತಿಯಾರ್ಪುರ್ನಲ್ಲಿ 1951ರಲ್ಲಿ ಜನಿಸ್ತಾರೆ. ಇವರ ರಾಜಕೀಯ ಜೀವನ ಹೂವಿನ ಹಾಸಿಗೆ ಅಂತಿರಲಿಲ್ಲ. ಅನೇಕ ಏಳು ಬೀಳುಗಳನ್ನ ನೋಡ್ತಾನೆ ಮುಂದೆ ಬಂದಂತವರು. ನಿತೀಶ್ ಕುಮಾರ್ ಅವರು ತಮ್ಮ ಕಾಲೇಜು ದಿನಗಳಿಂದಲೇ ರಾಮ್ ಮನೋಹರ್ ಲೋಹಿಯಾ, ಜಯಪ್ರಕಾಶ್ ನಾರಾಯಣ್ ಇವರೆಲ್ಲರಿಂದ ಅವರ ಸಿದ್ಧಾಂತಗಳನ್ನು ಪಡೆದು ಪ್ರಭಾವಿತರಾಗಿದ್ದರು. 1974ರಲ್ಲಿ ಜೆಪಿ ಚಳುವಳಿಯ ಸಂದರ್ಭದಲ್ಲಿ ಆಂತರಿಕ ಭದ್ರತಾ ಕಾಯ್ದೆ ಅಡಿಯಲ್ಲಿ ನಿತೀಶ್ ಕುಮಾರ್ ಅವರನ್ನು ಕೂಡ ಬಂಧನ ಮಾಡಲಾಗಿತ್ತು. 1975ರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಿಗೆ ಕೂಡ ಹೋಗಿದ್ರು. ಇನ್ನು ಬಿಹಾರದ ಇತಿಹಾಸದಲ್ಲಿ ನಿತೀಶ್ ಕುಮಾರ್ ಅವರು ಹೊಸ ದಾಖಲೆಯನ್ನೇ ಬರೆದಿದ್ದಾರೆ. ಮೊದಲ ಬಾರಿಗೆ 1985ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೊದಲ ಬಾರಿಯೇ ಗೆಲುವನ್ನು ತಮ್ಮದಾಗಿಸಿಕೊಂಡಿದ್ರು. ಹೀಗೆ ರಾಜಕೀಯ ಜೀವನದಲ್ಲಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಹೋದಂತ ನಿತೀಶ್ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. 2000 ಇಸ್ವಿಯಲ್ಲಿ ಬಿಹಾರದಲ್ಲಿ ಮೊದಲ ಬಾರಿಗೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಇನ್ನು 2000ರಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದಂತ ನಿತೀಶ್ ಕುಮಾರ್ ಸರ್ಕಾರವು ಬಹುಮತ ಸಾಬೀತುಪಡಿಸಲು ಆಗದೆ ಒಂದೇ ವಾರದಲ್ಲಿ ಪತನಗೊಳ್ಳುತ್ತೆ. ಇನ್ನು 2005ರ ಹೊತ್ತಿನಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲದೊಂದಿಗೆ ಎರಡನೇ ಬಾರಿಗೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇನ್ನು ರಾಷ್ಟ್ರೀಯ ಜನತಾ ದಳದ ಜೊತೆಗೆ ವೈಮನಸ್ಸಿನಿಂದ ಜೆಡಿಯು ಮತ್ತೆ ಅವರ ಮೈತ್ರಿಯನ್ನು ಕಳೆದುಕೊಳ್ತಾರೆ. 2017ರಲ್ಲಿ ಸರ್ಕಾರ ಪತನಗೊಳ್ಳುತ್ತೆ. ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನು ಕೂಡ ಸಲ್ಲಿಸ್ತಾರೆ. ಇದಾಗಿ ಮರುದಿನವೇ ಮತ್ತೊಮ್ಮೆ ಬಿಜೆಪಿ ಬೆಂಬಲದೊಂದಿಗೆ 6ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇತ್ತೀಚಿನ ಬೆಳವಣಿಗೆಗಳನ್ನು ನೋಡೋದಾದ್ರೆ ಕಳೆದ ವರ್ಷ ನಿತೀಶ್ ಕುಮಾರ್ ಅವರು ಮಹಾಗಠಬಂಧನ್ನಿಂದ ಹೊರಬಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಮತ್ತೆ ಬಿಜೆಪಿ ಜೊತೆ ಸೇರಿ ಮತ್ತೆ ಸಿಎಂ ಆಗ್ತಾರೆ. ಈತ ನಿತೀಶ್ ಕುಮಾರ್ ಅವರ ಜೆಡಿಯು ಕಡಿಮೆ ಸ್ಥಾನಗಳನ್ನು ಹೊಂದಿದ್ರೂ ಕೂಡ ಸರ್ಕಾರ ರಚನೆ ಆಗೋ ವಿಚಾರದಲ್ಲಿ ಇವರ ಪಕ್ಷದ ಪಾತ್ರ ಬಹಳ ನಿರ್ಣಾಯಕವಾಗಿರುತ್ತೆ. ಒಂದು ರೀತಿಯಾಗಿ ಕಿಂಗ್ ಮೇಕರ್ ಆಗಿರ್ತಾರೆ ಇವರು. ಒಟ್ಟಾರೆಯಾಗಿ ನಿತೀಶ್ ಕುಮಾರ್ ಅವರು ರಾಜಕೀಯದಲ್ಲಿ ಪಲ್ಟು ರಾಮ್ ಅಂತಾನೆ ಫೇಮಸ್. ಯಾವಾಗ ಯಾವ ಪಕ್ಷವನ್ನ ಬಿಟ್ಟು ಹೋಗ್ತಾರೆ, ಯಾವ ಸಂಬಂಧವನ್ನ ರಾಜಕೀಯವಾಗಿ ನಿಲ್ಲಿಸ್ತಾರೆ ಅನ್ನೋದು ಬಹಳ ಪ್ರಶ್ನೆಯಾಗಿದೆ. ಆದರೆ ಸದ್ಯ ಮಾತ್ರ NDA ಜೊತೆ ಸೇರಿ ಸರ್ಕಾರವನ್ನ ರಚಿಸಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಏನೋ ಇತ್ತೀಚೆಗಷ್ಟೇ ನಡೆದಿರುವಂತಹ NDA ಕೂಟಗಳ ಸಭೆಯಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಬಂದು ನರೇಂದ್ರ ಮೋದಿ ಅವರೇ ನಮ್ಮ ಇಂಡಿಯಾದ ಮುಂದಿನ ನಾಯಕ, ಇವರ ನಾಯಕತ್ವದಲ್ಲಿ ಸರ್ಕಾರ ಹೋಗುತ್ತೆ ಅಂತ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಆದರೂ ಕೂಡ ನಿತೀಶ್ ಕುಮಾರ್ ಅವರು ಯಾವಾಗ ಮತ್ತೆ ಪಲ್ಟು ರಾಮ್ ಆಗ್ತಾರೆ, ಮತ್ತೆ ಬಿಜೆಪಿಯ NDAಯನ್ನ ಬಿಟ್ಟು ಇಂಡಿಯಾ ಕೂಟದತ್ತ ಹೋಗ್ತಾರಾ, ಇವೆಲ್ಲವನ್ನ ಕಾದು ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.